ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 49ನೇ ಹುಟ್ಟುಹಬ್ಬದ ಪ್ರಯುಕ್ತ ಕರ್ನಾಟಕದಾದ್ಯಂತ ಅಪ್ಪು ಅಭಿಮಾನಿಗಳೆಲ್ಲರೂ ಸಹ ಸಂಭ್ರಮ ಸಡಗರದಿಂದ ಅಪ್ಪು ಅವರ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಅಪ್ಪು ಸನ್ನಿಧಾನಕ್ಕೆ ಬಂದು ನಮ್ಮ ಲಕ್ಕಿ ಕ್ವೀನ್ ಹಾಗೇನೆ ಬಿಗ್ ಬಾಸ್ ಖ್ಯಾತಿಯ ಸಂಗೀತಾ ಶೃಂಗೇರಿ ಅವರು ಅಪ್ಪುವರ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಸದ್ಯ ಇವಾಗ ನಮ್ಮ ಜೊತೆ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸಂಗೀತಾ ಅವರೇ, ಅಪ್ಪುವರ ಹುಟ್ಟುಹಬ್ಬದಂದು ಅಪ್ಪುವರ ದರ್ಶನವನ್ನ ಪಡ್ಕೊಂಡಿರೋದು ಎಷ್ಟು ಖುಷಿ ಪಟ್ಟಿದೆ? ತುಂಬಾ ಖುಷಿ ಆಗ್ತದೆ. ಆದ್ರೆ ದಿನ ಶುರುವಾಗಿದೆ ಅಪ್ಪು ಸರ್ ಮೂವಿ ಜಾಕಿನ ನೋಡ್ಕೊಂಡು. ನಾನು ಮಿಡ್ ನೈಟ್ ಶೋ ನೋಡಿದ್ದೆ. ಸೊ 12 ಗಂಟೆಗೆ ಅಪ್ಪು ಸರ್ ಜೊತೆಗೆ ಇದ್ದೆ ಅಂತ ಒಂದು ಅನುಭವ ಆಯಿತು. ಅದನ್ನ ನೋಡ್ಕೊಂಡ್ ಬಂದು ತಕ್ಷಣ ಇಲ್ಲಿಗೆ ಬರಬೇಕು ಅಂತ ಇದ್ದೆ. ಬಟ್ ಸಹಜವಾಗಿ ತುಂಬಾ ಜನ ಇದ್ರು. ಆಮೇಲೆ ನಾನು ಇವಾಗ ಬಂದೆ ಅಪ್ಪು ಸರ್ನ ಭೇಟಿ ಆಗೋದಕ್ಕೆ. ತುಂಬಾ ಖುಷಿ ಆಗ್ತದೆ. ವಾತಾವರಣ ತುಂಬಾ ಚೆನ್ನಾಗಿದೆ. ಹಾಗೆ ಇಷ್ಟೊಂದು ಜನ ಸೇರ್ಕೊಂಡಿರೋದು ನೋಡಿ ತುಂಬಾ ಖುಷಿ ಆಗ್ತದೆ. ಒಂಥರ ನಮ್ಮ ಇಡೀ ಕರ್ನಾಟಕಕ್ಕೆ ಇವತ್ತೊಂದು ಹಬ್ಬನೇ ಇದು. ಪ್ರತಿ ವರ್ಷ ಕೂಡ ಈ ಹಬ್ಬ ಹೀಗೆ ನಡೀತಾ ಇರುತ್ತೆ. ಇನ್ನಷ್ಟು ಜನ ಬರ್ತಾನೆ ಇರ್ತಾರೆ. ಅಪ್ಪು ಸರ್ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ. ಅವ್ರ ಹಾಗೆ ನಾವೆಲ್ಲರೂ ಇರಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕೊಳ್ತೀನಿ ಕೂಡ. ಬಿಗ್ ಬಾಸ್ ಅಲ್ಲಿ ಎಲ್ಲಾ ಮಹಿಳೆಯರಿಗೂ ಹಾಗೇನೆ ಎಲ್ಲಾ ಯುವತಿಯರಿಗೂ ನೀವು ಸ್ಫೂರ್ತಿಯಾಗಿದ್ರಿ. ಅದೇ ರೀತಿ ಅಪ್ಪು ಅವರು ಹುಟ್ಟುಹಬ್ಬವನ್ನ ಇವತ್ತು ವಿಶ್ವ ಸ್ಫೂರ್ತಿ ದಿನ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಖುಷಿ ಆಗಿದೆ. ಇವಾಗ ನೋಡಿ, ಇಲ್ಲಿ ಇರೋರೆಲ್ಲರೂ ಅಪ್ಪು ಸರ್ ಅಭಿಮಾನಿಗಳು. ಅದೆಷ್ಟು ಎದ್ದು ಕಾಣಿಸುತ್ತೆ ಅಂದ್ರೆ, ಇಲ್ಲಿ ಬರ್ಬೇಕಿದ್ರು ಕೂಡ ಇಲ್ಲ, ಇಲ್ಲಿ ಎಲ್ಲರೂ ನೋಡ್ತಿರೋ ರೀತಿನೂ ಕೂಡ ನೋಡಿ ಎಷ್ಟು ಶಾಂತವಾಗಿ. ಆಕ್ಚುಲಿ ಇದು ನಾನು ಯಾವತ್ತೂ ನೋಡಿಲ್ಲ. ಇಷ್ಟು ಜನ ಸೇರ್ಬೇಕಿದ್ರೆ ಇಷ್ಟು ಶಾಂತ ನಾನು ನೋಡೇ ಇಲ್ಲ ಯಾವತ್ತೂ ಕೂಡ. ಒಬ್ರು ಏನು ಕಿರ್ಚೋದಾಗ್ಲಿ ರೇಗ್ಸೋದಾಗ್ಲಿ ಅದರದ್ದು ಏನೂ ಮಾಡ್ತಾ ಇಲ್ಲ. ಅಪ್ಪು ಸರ್ದು ಹೆಸರಲ್ಲಿ ಎಲ್ಲರೂ ಹೇಳ್ತಾ ಇದಾರೆ ಅಪ್ಪು ಸರ್ಗೆ ಜೈ ಅಂತ ಹೇಳ್ತಿದ್ದಾರೆ ಹೊರತು ಬೇರೆ ಏನೂ ಮಾಡ್ತಿಲ್ಲ. ಅಂದ್ರೆ ಅಪ್ಪು ಸರ್ ಆಗ್ಲಿ, ಅಪ್ಪು ಸರ್ ಅಭಿಮಾನಿಗಳಾಗ್ಲಿ ಅವರಿಂದ ಎಷ್ಟು ಕಲ್ತಿದ್ದಾರೆ ಅಂದ್ರೆ ಎಲ್ಲರೂ ಅಷ್ಟು ಪ್ಯೂರ್ ಆಗಿದ್ದಾರೆ. ಸೊ ಅವರಿಂದ ಕಲಿಯಕ್ಕೆ ಸುಮಾರಷ್ಟಿದೆ. ಅವರೇ ನನ್ನ ಇನ್ಸ್ಪಿರೇಷನ್. ಅದಕ್ಕೆ ನಂಗೆ ಅವರಿಂದ ತುಂಬಾ ಜಾಸ್ತಿ ನನಗೆ ಸ್ಫೂರ್ತಿ ಸಿಕ್ಕಿದೆ. ಅದರಿಂದ ನಾನು ಒಂದ್ ಸ್ವಲ್ಪ ಜನಕ್ಕೆ ಸ್ಫೂರ್ತಿ ಆಗಿದ್ದೆ ಅಷ್ಟೇ. ಲಕ್ಕಿ ಮ್ಯಾನ್ ಸಿನಿಮಾದಲ್ಲಿ ನೀವು ಮತ್ತೆ ಅಪ್ಪುರು ಇಬ್ರು ಒಟ್ಟಿಗೆ ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರಿ. ಆ ಚಾನ್ಸ್ ಮತ್ತೆ ಎಲ್ಲೋ ಮಿಸ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಕೊರಗಿದ್ದೇ ಇರುತ್ತೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಅಪ್ಪು ಸರ್ ನಂಗೊಂದು ಆಶೀರ್ವಾದನೆ ಅಂತ ಹೇಳ್ಬಹುದು. ಇಡೀ ಫಿಲ್ಮ್ ಅಲ್ಲಿ ಅವ್ರು ದೇವ್ರ ಹಾಗೆ ಬಂದಿದ್ರು. ನಾನ್ ತುಂಬಾ ಲಕ್ಕಿ ಆ ವಿಷಯದಲ್ಲಿ. ಯಾಕಂದ್ರೆ ನನ್ನ ಮೂವಿಲಿ ಅಪ್ಪು ಸರ್ ದೇವ್ರಾಗಿ ಕಾಣಿಸ್ಕೊಂಡ್ರು. ಇವತ್ತು ಇಡೀ ಜಗತ್ತಿಗೆ ಅವ್ರು ಅಪ್ಪು ಸರ್ ದೇವ್ರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಲಕ್ಕಿ ಒಂದ್ ಕಡೆಯಿಂದ, ಬಟ್ ಇನ್ನೊಂದ್ ಕಡೆಯಿಂದ ಅನ್ಲಕ್ಕಿ. ಯಾಕಂದ್ರೆ ನಾನು ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಸೊ ಆದ್ರೆ ಎಂದೆಂದಿಗೂ ಅವ್ರು ನಮ್ಗೆಲ್ಲರ ಹೃದಯದಲ್ಲಿದ್ದಾರೆ. ಅವರ ಸ್ಮೈಲ್ ಪ್ರತಿಯೊಬ್ರು ಮುಖದಲ್ಲೂ ಕಾಣಿಸುತ್ತೆ. ಸೊ ತುಂಬಾ ಖುಷಿ ಆಗುತ್ತೆ ಅವ್ರು ನಮ್ ಬಳಗಿದ್ದಾರೆ ಅಂತ ನೆನ್ಸ್ಕೊಂಡು. ಆದ್ರೆ ಎದುರುಗಡೆ ಕಾಣಿಸ್ಕೊಳ್ಳಲ್ಲ ಅನ್ನೋ ಒಂದು ಬೇಜಾರಂತೂ ಖಂಡಿತವಾಗಿರುತ್ತೆ. ಬಟ್ ಅವ್ರ ಜೊತೆ ಮೂವಿ ಮಾಡುವಂತ ಅವಕಾಶ ಸಿಕ್ಕಿ ನಿಜವಾಗ್ಲೂ ದಟ್ಸ್ ಅ ಬಿಗ್ ಅಚೀವ್ಮೆಂಟ್ ಅಂತ ಅನ್ಸುತ್ತೆ. ಲಕ್ಕಿ ಮ್ಯಾನ್ ಸಿನಿಮಾದಲ್ಲಿ ಹೊರತುಪಡಿಸಿ ಅಪ್ಪು ಅವ್ರನ್ನ ರಿಯಲ್ ಆಗಿ ಯಾವತ್ತಾದ್ರೂ ಭೇಟಿ ಆಗಿದ್ರಾ ಅಂತ? ಇಲ್ಲ, ಅಪ್ಪು ಸರ್ನ ಭೇಟಿ ಆಗ್ಬೇಕು ಅಂತ ಇದ್ದೆ ಅವಾಗ ನಾನು. ಅಂದ್ರೆ ಶೂಟ್ ಮಧ್ಯದಲ್ಲಿ ನಾನು ಭೇಟಿ ಆಗ್ಬೇಕಿತ್ತು. ಆಕ್ಚುಲಿ ಒಂದು ಸಾಂಗ್ ಶೂಟ್ ನಡೆದಿತ್ತು. ನಮ್ ಡೈರೆಕ್ಟರ್ ಹೇಳಿದ್ರು ನಾನು ಕೃಷ್ಣ ಅವರು, ಅಪ್ಪು ಸರು ಮತ್ತೆ ಪ್ರಭುದೇವ ಅವರು ನಾವು 4 ಜನ ಡ್ಯಾನ್ಸ್ ಮಾಡ್ಬೇಕಿತ್ತು. ಬಟ್ ಕಾರಣಾಂತರದಿಂದ ನಾವು ಜೊತೆಗೆ ಮಾಡಕ್ ಆಗ್ಲಿಲ್ಲ. ಸೊ ಅದೇ ನಂಗೆ ಬೇಜಾರಾಗಿತ್ತು ಸಿಕ್ಕಾಪಟ್ಟೆ. ಅವಾಗ ನಂದು ಚಾರ್ಲಿ ಶೂಟ್ ನಡೀತಾ ಇತ್ತು. ಆ ಕಾರಣದಿಂದ ಮತ್ತೆ ಇನ್ನು ಭೇಟಿಗೆ ಮಾಡಕ್ ಆಗಿರ್ಲಿಲ್ಲ. ಪರವಾಗಿಲ್ಲ, ನಮ್ದು ರಿಲೀಸ್ ಟೈಮಲ್ಲಿ ನಾವು ಮೀಟ್ ಆಗ್ತೀವಿ ಅಂತ ಅನ್ಕೊಂಡಿದ್ದೆ ನಾನು. ಬಟ್ ದುರಂತ ನೋಡಿ ಯಾವತ್ತೂ ಆಗ್ಲಿಲ್ಲ ಅದು. ಸೊ ಆ ಒಂದು ಬೇಜಾರಿದೆ. ಸೊ ಸುಮಾರು ಸಲ ಆ ಕೊರತೆ ಅಂತ ನನ್ನಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಬಟ್ ಎಂದೆಂದಿಗೂ ಅವರ ಮನುಷ್ಯತ್ವ ಅದನ್ನ ಯಾವತ್ತೂ ನಾವು ನಮ್ಮಲ್ಲಿ ಎಂದೆಂದಿಗೂ ವಿ ಕ್ಯಾನ್ ಲಿವ್ ಬೈ ಕೀಪಿಂಗ್ ಅಪ್ಪು ಇನ್ಸೈಡ್ ಅಸ್ ಅಂತ ಹೇಳ್ಬೋದು. ಅಪ್ಪುವರ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಅಪ್ಪುವರ ಯಾವ ರೀತಿ ಉಡುಗೆ ತೊಟ್ಟಿದ್ರು ಅದೇ ಒಂದು ಉಡುಗೆಯಲ್ಲಿ ನೀವು ಸಹ ಬಂದಿರೋದು, ಸೇಮ್ ಕಲರ್ ಅಲ್ಲಿ. ಸೊ ನಾನು ಇವಾಗ ನೋಡಿದೆ ಹೆಂಗೆ ಕೋ ಇನ್ಸಿಡೆನ್ಸ್ ಅಲ್ಲ ಅಂತ ಹೇಳ್ಬಿಟ್ಟು ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ದೇವ್ರ ದಯನೆ ಅಂತ ಹೇಳ್ತೀನಿ. ಸುಮಾರಷ್ಟು ಸತಿ ಈ ತರ ಆಗಿದೆ. ಕೋ ಇನ್ಸಿಡೆನ್ಸ್ ಅಂತ ನಾನಂತೂ ಕರೆಯಲ್ಲ. ಇದೆಲ್ಲ ಅವ್ರು ಹೇಳ್ತಾ ಇರೋದು, ನಾವು ಮಾಡ್ತಾ ಇದೀವಿ ಅಷ್ಟೇ. ಸೊ ಇಟ್ಸ್ ಕೋ ಇನ್ಸಿಡೆನ್ಸ್ ಪ್ರಾಪರ್ಲಿ. ಅಂಡ್ ಅವ್ರು ಹೇಗ್ ನಗ್ತಾರೋ ಹಾಗೆ ನಾವು ಒಳಗೊಳಗೆ ನಗ್ತಾ ಇರ್ತೀವಿ. ಅಷ್ಟೇ ಖುಷಿ ಇರುತ್ತೆ. ಅವರ ಮುದ್ದತೆ ನಮ್ಮಲ್ಲಿ ಇರ್ಲಿ ಅಂತ. ಜಸ್ಟ್ ಬಟ್ಟೆ ಒಂದೇ. ಅವರಲ್ಲಿರೋ 1% ಗುಣ ಆದ್ರೂ ನನ್ನಲ್ಲಿ ಬಂದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಗುಣ ಅಂತ ಹೇಳ್ತಾ ಇದ್ರೆ ಅಪ್ಪು ಅಲ್ಲಿ ನಿಮ್ಗೆ ಇಷ್ಟ ಆಗಿರುವಂತಹ ಗುಣ ಯಾವುದು ಅಂತ? ಅವ್ರದ್ದು ಎಲ್ಲರಿಗಿಂತ ಇಷ್ಟ ಆಗಿರೋ ಗುಣ ಏನು ಅಂದ್ರೆ, ಅವರು ಈ ಕೈಯಿಂದ ಮಾಡಿರೋಂಥದ್ದು ಈ ಕೈಗೆ ಗೊತ್ತಾಗಲ್ಲ ಅನ್ನೋ ರೀತಿ ಸೇವೆ ಮಾಡ್ತಾ ಇದ್ರು. ಈ ಒಂದು ಮನುಷ್ಯತ್ವ, ಈ ಒಂದು ಗುಣ ಅಂದ್ರೆ ಚಾರಿಟಿ ಅಂತ ನಾನು ಹೇಳಲ್ಲ, ಪ್ರೀತಿನ ಹಂಚೋದು ಅಂತ ಹೇಳ್ತೀನಿ. ಸ್ಪ್ರೆಡ್ ಲವ್. ಅವರು ಸ್ಪ್ರೆಡ್ ಲವ್ ಅನ್ನೋದು ಹೇಗೆ ಅಂದ್ರೆ, ನಾವು ಯಾವತ್ತೂ ಕೂಡ ನಾವು ಮಾಡೋದನ್ನ ಯಾರಿಗೂ ತೋರಿಸಬಾರ್ದು. ಅದನ್ನ ಅವ್ರು ಮಾಡ್ತಿದ್ರು. ಯಾಕಂದ್ರೆ ಅಪ್ಪು ಸರ್ ಮಾಡಿದೆಲ್ಲ ಅವ್ರು ಹೋದ್ಮೇಲೆ ನಮಗೆ ಗೊತ್ತಾಗಿರೋದು ಅಪ್ಪು ಸರ್ ಏನೇನೆಲ್ಲ ಮಾಡಿದ್ರು, ಎಷ್ಟರಕ್ಕೆ ಸೇವೆ ಮಾಡಿದ್ರು ಅಂತ. ಸೊ ಆ ಒಂದು ಗುಣನ ನಾನು ನನ್ನಲ್ಲಿ ಐ ವುಡ್ ಲೈಕ್ ಟು ಅಪ್ಲೈ ಅಂತ ಹೇಳ್ತೀನಿ. ಬೆಳಗ್ಗೆಯಿಂದಲೇ ಅಪ್ಪು ಅವರ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಲಕ್ಷಾಂತರ ಜನ ಅಭಿಮಾನಿಗಳು ಬರ್ತಾ ಇದ್ದಾರೆ. ಈಗಲೂ ನೀವು ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗಿದೆ ಅಂತ ಹೇಳ್ಬಿಟ್ಟು. ಆ ಅಭಿಮಾನಕ್ಕೆ ನಿಮ್ಮ ಒಂದು ಸಿಂಹರೂಪಿಣಿಯಾಗಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಈ ಅಭಿಮಾನ ಎಂದೆಂದಿಗೂ ಹೀಗೆ ಆಗಿರ್ಲಿ ಅಂತ ಕೇಳ್ತೀನಿ. ಯಾವತ್ತಿಗೂ ಕೂಡ ಇದೊಂದು ಹಬ್ಬನೇ. ಆಕ್ಚುಲಿ ಪ್ರತಿ ವರ್ಷನೂ ಈ ಒಂದ್ ದಿವಸ ಬಂದಾಗಂತೂ ಖಂಡಿತವಾಗ್ಲೂ ಇಡೀ ಕರ್ನಾಟಕಕ್ಕೆ ಒಂದು ಹಬ್ಬ. ಎಲ್ಲೆಲ್ಲಿಂದ ಜನ ಬರ್ತಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಹೊರಗಡೆ ನೋಡಿದ್ರೆ ಒಂದು ಈ ತರ ಯಾವ ಹಬ್ಬನ ನಾನು ನೋಡ್ಲೇ ಇಲ್ಲ ಕರ್ನಾಟಕದಲ್ಲಿ. ಸೊ ಅದ್ ಯಾಕೆ ಅಂದ್ರೆ ಅಪ್ಪು ಸರ್ಗಿರುವಂತ ಒಂದು ವ್ಯಕ್ತಿತ್ವಕ್ಕೆ, ಅವ್ರ ಮನುಷ್ಯತ್ವಕ್ಕೆ, ಅವ್ರು ಮಾಡಿರುವಂತ ಸಮಾಜ ಸೇವೆಗೆ, ಅವ್ರು ಗೆದ್ದಿರುವಂತ ಹೃದಯಗಳಿಗೆ ಇದೊಂದು ಸಿಗ್ತಾ
ಆಗ್ತಾ ಇದೆ. ಇದರಿಂದ ಎಲ್ಲರಿಗೂ ಏನ್ ಕಲಿಬೇಕು ಅಂದ್ರೆ ನಾವು ನಮ್ದು ಸೆಲ್ಫಿಶ್ನೆಸ್ ನಾವು ಬಿಟ್ಟು ಬೇರೆಯವ್ರಿಗೆ ಸಹಾಯ ಮಾಡೋದ್ರಲ್ಲಿ ಮುಂದೆ ಹೋದ್ರೆ ಎಷ್ಟೆಲ್ಲ ಪ್ರೀತಿ ನಾವು ಗಳಿಸ್ಕೊಬಹುದು ಅಂತ ನಾವು ಕಲಿಬಹುದು. ಸೊ ತುಂಬಾ ಖುಷಿ ಆಗುತ್ತೆ ಇದನ್ನ ನೋಡಿ. ಕೊನೆಯದಾಗಿ ಕರ್ನಾಟಕದ ಜನತೆಗೆ ಹಾಗೂ ಅಪ್ಪು ಅಭಿಮಾನಿಗಳಿಗೆ ಲಕ್ಕಿ ಕ್ವೀನ್ ಏನ್ ಹೇಳಕ್ ಇಷ್ಟಪಡ್ತಾರೆ? ಅಪ್ಪು ಸರ್ ಆಗಿ ಎಲ್ಲರೂ ನಗ್ನಗ್ತಾ ಖುಷಿಯಾಗಿರಿ. ಯಾವತ್ತೂ ಅಪ್ಪು ಸರ್ ನಮ್ ಜೊತೆಗಿದ್ದಾರೆ ಅಂತ ನಂಬಿ ನಾವೆಲ್ಲ ಅದನ್ನೇ ನಂಬ್ತಾ ಇದೀವಿ. ಇವಾಗ ಏನೇ ಮಾಡ್ಬೇಕಿದ್ರು ಕೂಡ ಅಪ್ಪು ಸರ್ನ ನೆನ್ಸ್ಕೊಳ್ಳಿ, ಖಂಡಿತವಾಗ್ಲೂ ಆ ಕೆಲಸ ಒಳ್ಳೇದಾಗೇ ಆಗತ್ತೆ. ಎಲ್ಲರೂ ಸ್ಪ್ರೆಡ್ ಲವ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಸ್ತಾರ ನ್ಯೂಸ್ ಜೊತೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ. ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್.